ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟು ಮೊಬೈಲ್ಗೆ ಯೂಸ್ ಆಗುವಂತಹ ಪ್ರಾಡಕ್ಟ್ ಆಗಿದೆ. ಸೊ ಇದನ್ನು ಈ ವಿಡಿಯೋಗೆ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಈ ಒಂದು ಪ್ರಾಡಕ್ಟ್ ಚಿಕ್ಕದಾಗಿದ್ರೂ ಕೂಡ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಕಾರಣದಿಂದ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ನಾನು ಇದರ ಅನ್ಬಾಕ್ಸಿಂಗ್ ಮಾಡ್ತೀನಿ. ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಚಿಕ್ಕ ಪ್ರಾಡಕ್ಟು. ಸೊ ಎಲ್ಲಾದರೂ ಡ್ಯಾಮೇಜ್ ಆಗಿಬಿಟ್ರೆ, ಚಿಕ್ಕದಾಗಲಿ ದೊಡ್ಡದಾಗಲಿ ಪ್ರಾಡಕ್ಟ್ ಹಾಳಾಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಸೊ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಮನಸ್ಸಿಗೆ ಕೂಡ ಅಷ್ಟೇ ಖುಷಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಆರ್ಡ್ರ್ ಮಾಡಬೇಕಾದ್ರೆ ಖುಷಿಯಿಂದ ಆರ್ಡರ್ ಮಾಡ್ಬೋದು. ಎಸ್, ವಾವ್, ನೋಡಿ ಇವತ್ತು ನಾನು ಆರ್ಡರ್ ಮಾಡಿರೋಂತಹ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಮೊಬೈಲ್ಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಅಂತ ಹೇಳಿದೆ. ಇದು ಬಂದ್ಬಿಟ್ಟು ವಿವೋ V30e ಮೊಬೈಲ್ಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಆಗಿದೆ. ಸೊ ಇದು ನೀವು ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಆಗಿದೆ, ಹಾಗೆ ಪ್ಲೈನು, ಯಾವುದೇ ರೀತಿ ಡಿಸೈನ್ ಆಗಿರ್ಬೋದು, ಯಾವುದೇ ಥರದ ಒಂದು ಮಲ್ಟಿ ಕಲರ್ ಮಿಕ್ಸ್ ಆಗಿರ್ಬೋದು, ಆ ಥರದ್ದು ಯಾವುದೂ ಇಲ್ಲ. ಹಾಗೆ ಏನು ಅಂತಂದರೆ, ಇದು ವಿವೋ V30e 5G ಸೆಟ್ಗೆ ಅಂದರೆ 5G ಮೊಬೈಲ್ಗೆ ಬೇಕಾಗಿರುವಂತಹ ಒಂದು ಏನಿದು ಪೌಚ್ ಆಗಿದೆ. ಸೊ ಹೇಗೆ ಅಂತಂದರೆ, ಇದನ್ನು ತುಂಬ ಜನ ತರಿಸಿದ್ದಾರೆ. ನೋಡೋಣ ಅಂತ ನಾನು ಖಂಡಿತವಾಗ್ಲೂ ಇದನ್ನು ಓಪನ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ. ಫಸ್ಟ್ ಇದು ಇವಾಗ ಓಪನ್ ಮಾಡೋಣ. ವಾವ್, ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ. ಮತ್ತು ಏನು ಅಂದರೆ, ಪ್ರಾಡಕ್ಟ್ ತುಂಬ ಕ್ವಾಲಿಟಿ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಲೆದರು, ಅಂದರೆ ಸೆಮಿ ಲೆದರ್. ಇದು ಅಂದರೆ ಪ್ಯೂರ್ ಲೆದರ್ ಅಂತ ಅಲ್ಲ, ಸೆಮಿ ಲೆದರ್. ಇದು ಚೆನ್ನಾಗಿದೆ. ಆಲ್ಮೋಸ್ಟ್ ಇವಾಗೆಲ್ಲ ಇದೇ ಥರದ ಒಂದು ಮೊಬೈಲು ಫ್ಲಿಪ್ ಕವರ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾನಂತೂ ತುಂಬ ವರ್ಷಗಳಿಂದ ನನ್ನ ಮೊಬೈಲ್ ಯಾವಾಗ ತೊಗೊಂಡು, ಸೊ 3G 4G ಬಂದಾಗಿಂದ ಅದನ್ನೇ ಯೂಸ್ ಮಾಡ್ತಿರೋದು. ಇವಾಗಂತೂ ನನ್ನ ಓಲ್ಡ್ ಮೊಬೈಲ್ದು ಪೌಚ್ ನೋಡೋಕ್ಕಾಗ್ತಾ ಇಲ್ಲ. ಫ್ಲಿಪ್ ಕವರ್ನ ಎಷ್ಟು ಕೆಡ್ದಾಗಿದೆ ಅಂದರೆ ನೋಡಿ ಹೆಂಗಾಗೋಗಿದೆ. ಸೊ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗೋಗಿತ್ತು. ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೆ. ಇದು ಬಂದ್ಬಿಟ್ಟು ನನ್ನ ಓಪ್ಪೋ ಮೊಬೈಲು. ಸೊ ಏನು ಅಂತಂದರೆ, ಇದು ಈ ಥರ ಆಗಿದೆ ಅಲ್ವಾ, ಇದಕ್ಕೂ ಕೂಡ ನಾನು ಈ ಒಂದು ಫ್ಲಿಪ್ ಕವರ್ನ ತರಿಸಿದ್ದೀನಿ. ಸೊ ಇದನ್ನು ನಾನು ಏನಕ್ಕೆ ತರಿಸಿದೆ ಅಂದರೆ, ಈಗ ರೀಸೆಂಟಾಗಿ ನಾನೊಂದು ಮೊಬೈಲ್ ತೊಗೊಂಡೆ. ವಿವೋ V30e ಮೊಬೈಲ್ನ ನಾನು ಪರ್ಚೇಸ್ ಮಾಡಿದೆ. ಸೊ ಅದಕ್ಕೆ ಏನು ಅಂತಂದರೆ, ಈ ಥರದ ಒಂದು ಅಂದರೆ ಪ್ರಾಡಕ್ಟು ಅವಶ್ಯಕತೆ ಇತ್ತು. ಸೊ ಹಾಗಾಗಿ ತರಿಸಿದೆ. ಡಿಸೈನ್ ನೋಡಿ ಕಂಪ್ಲೀಟಾಗಿ ಸೂಟ್ ಆಗೋ ಥರನೇ ಕೊಟ್ಟಿದ್ದಾರೆ. ನನ್ನ ಮೊಬೈಲು ಕೂಡ ಇದೇ ಥರನೇ ಇದೆ, ರೌಂಡ್ ಶೇಪಲ್ಲಿದೆ ಬ್ಯಾಕ್ ಸೈಡು. ಸೊ ಹಾಗಾಗಿ ಅದೇ ಡಿಸೈನಲ್ಲೇ ಕೊಟ್ಟಿದ್ದಾರೆ. ಯಾವುದೇ ರೀತಿ ರಾಂಗ್ ಪ್ರಾಡಕ್ಟ್ ಕಳಿಸಿಲ್ಲ. ಸೊ ಏನು ಅಂತಂದರೆ, ನೆಕ್ಸ್ಟ್ ಏನು ಅಂತಂದರೆ, ಇಲ್ಲಿ ನೋಡಿ ನೀವು ಇಲ್ಲಿ ಪ್ಯಾಕೆಟ್ ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ನೀವಿಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು, ಹಾಗೆ ಏನು ಅಂತಂದರೆ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಬಸ್ ಟಿಕೆಟ್ ಆಗಿರ್ಬೋದು, ಎಮರ್ಜೆನ್ಸಿಗೆ ಅಮೌಂಟ್ ಆಗಿರ್ಬೋದು, ನಿಮಗೆ ಯಾವ್ದು ಅವಶ್ಯಕತೆ ಇರುತ್ತೋ ಅದನ್ನು ನೀವು ಇಲ್ಲಿ ಏನು ಕ್ಯಾರಿ ಮಾಡ್ಕೊಬೋದು. ಪ್ರಾಡಕ್ಟ್ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿರೋದು ಮೀಶೋದಲ್ಲಿ. ಸೊ ಮೀಶೋದಲ್ಲಿ ಏನಾಗುತ್ತೆ ಅಂತಂದರೆ, ಪ್ರಾಡಕ್ಟು ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮಗೆ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂದರೆ ಅಮೌಂಟಿಗಂತೂ ಮೋಸ ಇಲ್ಲ, ನಾವು ರೀಫಂಡ್ ಕೂಡ ಮಾಡ್ಕೊಬೋದು. ನಂತರ ಅಂದರೆ ತೊಗೊಂಡಂತಹ ಪ್ರಾಡಕ್ಟ್ ಯೂಸ್ ಮಾಡಬಾರ್ದು. ಯೂಸ್ ಮಾಡ್ದೇ ನಾವು ಅದನ್ನು ರಿಸೀವ್ ಮಾಡಿಕೊಂಡು 7 ಡೇಸ್ ಟೈಮ್ ಇರುತ್ತೆ. 7 ಡೇಸ್ ತನಕ ಕಾಯ್ದೇ ಒಂದು 2-3 ದಿನದಲ್ಲಿ ನಾವು ಅದನ್ನು ರಿಟರ್ನ್ಗೋ ರೀಫಂಡೋ ಎಕ್ಸ್ಚೇಂಜೋ ಹಾಕಿದರೆ, ಅದು ನೀವೇನು ಅಪ್ಲೈ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಸಿಗತ್ತೆ. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಏನು ಅಂತಂದರೆ, ಇದು ಬಂದ್ಬಿಟ್ಟು ಮ್ಯಾಗ್ನೆಟ್ ಇರುತ್ತೆ, ಇಲ್ಲಿ ಕಚ್ಕೊಳುತ್ತೆ ಮೊಬೈಲು. ಅಷ್ಟೇ ಅಲ್ಲ, ಬಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಇನ್ನೊಂದು ಹೇಳಲೇ ಇಲ್ವಲ್ಲ, ಏನು ಹೀಗೆ ಇಟ್ಕೊಂಡಾಗ ಮೊಬೈಲು ನಾವು ನೋಡ್ತೀವಲ್ವಾ, ಅದು ಹೌದು. ಅಂದರೆ ಈ ಥರ ಏನು ಅಂತಂದರೆ, ಮೊಬೈಲ್ ಇಲ್ಲಿ ಹಾಕಿದಾಗ ಈ ಥರ ಏನು ಸ್ಟ್ಯಾಂಡ್ ಆಗುತ್ತೆ, ಆಗತ್ತೆ. ಏನಾದರೂ ನೋಡೋದಿದ್ರೆ ಆವಾಗ ಮೂವಿ ಗಿವಿ ನೋಡಲಿಕ್ಕೆ ಈಸಿ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ಇಷ್ಟು ಮಾಹಿತಿ ಕೊಡ್ಬೋದು. ಇದ್ರ ಜೊತೆ ಇನ್ನೊಂದು ಕೂಡ ನಾನು ಮೊಬೈಲ್ ಫ್ಲಿಪ್ ಕವರ್ ತರಿಸಿದ್ದೀನಿ. ಸೊ ಅದನ್ನು ಕೂಡ ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ನೋಡಿ, ಇದನ್ನು ಕೂಡ ನಾನು ಮೀಶೋದಲ್ಲೇ ತರಿಸಿರೋದು. ಇವಾಗ ಕೂಡ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಎರಡು ನಾನು ಒಟ್ಟಿಗೆ ವೀಡಿಯೋ ಮಾಡ್ತಿದ್ದೀನಿ, ಯಾಕಂದರೆ ನಾನು ಈ ಎರಡು ಪ್ರಾಡಕ್ಟ್ ಒಟ್ಟಿಗೆ ತರಿಸಿರೋದ್ರಿಂದ ಎರಡು ಒಟ್ಟಿಗೆ ವೀಡಿಯೋ ಮಾಡೋಣ ಅಂತ ನಾನು ಮಾಡ್ತಿದ್ದೀನಿ.
ಇವಾಗೇನು ಓಪೋ ತೋರಿಸಿದ್ಯಲ್ವಾ ಅದ್ರಕ್ಕ ಇದು? ಹೌದೌದು. ಓಕೆ. ಅಂದರೆ ನಾನು 2 ಮೊಬೈಲ್ ಯೂಸ್ ಮಾಡೋದ್ರಿಂದ 2 ಮೊಬೈಲ್ಗೂ ನನಗೆ ಬೇಕು. ಯಾಕಂದರೆ ನನಗೆ ಮೊಬೈಲು ಯಾವುದೇ ರೀತಿ ಏನು ಅಂತಂದರೆ ಸ್ಕ್ರೀನು ಸ್ಕ್ರ್ಯಾಚ್ ಆಗೋದು, ಡ್ಯಾಮೇಜ್ ಆಗೋದು ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಮೊಬೈಲ್ ನೀಟಾಗಿರಬೇಕು, ಚೆನ್ನಾಗಿರಬೇಕು. ಯಾವಾಗ ನೋಡಿದ್ರು ಮೊಬೈಲ್ ಇದು ಹೊಸ್ತಾ ಅಂತ ಕೇಳಬೇಕು, ಹಂಗಿರಬೇಕು. ಸೊ ಇವಾಗ ಓಪನ್ ಮಾಡ್ತೀನಿ. ಅದೇ ಒಂಥರ ಬಾಕ್ಸ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಅಂದರೆ ಕಂಪ್ನಿಗಳು ಬೇರೆ ಇರುತ್ತಲ್ಲ. ಸೊ ಇದು ನಾನು ಬ್ಲ್ಯಾಕ್ ಕಲರಲ್ಲಿ ಮಾಡಿದೆ ನನ್ನ ವಿವೋ ಮೊಬೈಲ್ಗೆ. ಸೊ ಇವಾಗ ನಾನು ಇದನ್ನ ಓಪೋಕ್ಕೆ ಇದೀನಿ ರೆಡ್ ಕಲರಲ್ಲಿ. ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ಹೊಸ ಮೊಬೈಲ್ಗೆ ಈ ಕಲರ್ ಇದ್ದಿದ್ರೆ ಚೆನ್ನಾಗಿ. ಕಲರ್ ಆಪ್ಷನ್ ಬ್ಲೂ ಇತ್ತು. ಅದು ಬ್ಲೂ ನನಗೇನಿಸ್ತು ಒಂಥರ ಡಲ್ ಬ್ಲೂ ಇತ್ತು. ಸೊ ಅದಕ್ಕೆ ಬೇಡ ಅಂತ ಹೇಳಿ ನಾನು ಬ್ಲ್ಯಾಕೇ ಮಾಡ್ಬಿಟ್ಟೆ. ಯಾಕಂದ್ರೆ ನಾನು ಬ್ಲ್ಯಾಕ್ ಕಲರ್ ತುಂಬ ಇಷ್ಟಪಡ್ತೀನಿ. ನನ್ನ ಹತ್ರ ಇರೋ ಡ್ರೆಸ್ಗಳೆಲ್ಲ ಬ್ಲ್ಯಾಕ್ ಕಲರೇ. ಸೊ ವಾವ್, ನೋಡಿ ಏನಾಗಿದೆ, ಬ್ಯೂಟಿಫುಲ್ ಆಗಿದೆ. ಈ ಪ್ರಾಡಕ್ಟ್ ಕೂಡ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿ ತಗೊಂಡಿದ್ದು. ಪಕ್ಕದಲ್ಲಿ ಎರಡೂ ಸಖತ್ತಾಗಿದೆ. ಕಲರ್ ಕಂಪೇರ್ ಮಾಡಿದ್ರೆ ಇದೇ ಸಖತ್ತಾಗಿದೆ. ಎರಡು ಇಷ್ಟ ಆಯ್ತು. ಗೋಲ್ಡ್ ಇಸ್ ಗೋಲ್ಡ್ ಅಂತಾರಲ್ವಾ, ಇದು ಬಂದ್ಬಿಟ್ಟು ಇದು ಕೂಡ ಲೆದರು, ಪ್ಯೂರ್ ಲೆದರ್ ಅಲ್ಲ, ಸೆಮಿ ಲೆದರು, ಸೇಮ್ ಆಸ್ ಇಟ್ ಈಸ್. ಎರಡು ಒಂದೇ, ಏನು ಚೇಂಜಸ್ ಇಲ್ಲ. ಈ ತರ ಇದು ಕ್ಯಾಮ್ರಾ ಬ್ಯಾಕ್ ಸೈಡ್ ನಂದು ಇದೇ ತರ ಇದೆ ಓಪೋದು. ಸೊ ಹಾಗಾಗಿ ಇದನ್ನ ಕೊಟ್ಟಿದ್ದಾರೆ. ಸೊ ಇದು ನಾನು ಎರಡನ್ನೂ ನಾನು ಬುಕ್ ಮಾಡಿದೆ. ಏನಪ್ಪ ಅಂದರೆ ಸಪ್ರೇಟ್ ಆಗಿ ಆರ್ಡರ್ ಮಾಡಿದ್ದು. ಮೀಶೋದಲ್ಲಿ ಏನು ಅಂದರೆ ಎಲ್ಲ ವೆಬ್ಸೈಟಲ್ಲಿ ಯೂಸ್ ಮಾಡ್ತೀವಿ ಯಾವ ಥರ ಅಂತಂದರೆ ಎಲ್ಲ ಸೇರಿ ಒಟ್ಟಿಗೆ ನಾವು ಆರ್ಡರ್ ಮಾಡ್ಬೋದು. ಸೊ ಇದರಲ್ಲಿ ಯಾವ ಥರ ಅಂದರೆ ಸಪ್ರೇಟ್ ಆರ್ಡರ್ ಮಾಡಬೇಕಾಗತ್ತೆ. ಸೊ ಯಾವ ಥರ ಅಂತಂದರೆ ಇದನ್ನೊಂದ್ಸಲ ಆರ್ಡರ್ ಮಾಡಿ ಒಂದೇ ದಿನ ಆರ್ಡರ್ ಮಾಡಿ, ಬಟ್ ಸಪ್ರೇಟಾಗಿ ಮಾಡಬೇಕು. ಇಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಇದೊಂಥರ ಡಿಫ್ರೆಂಟಾಗಿ ಇಲ್ಲಿ ಇಲ್ಲೂ ಕೊಟ್ಟಿದ್ದಾರೆ. ಅಂದರೆ ಇದು ಇಲ್ಲೇ ಕರೆಕ್ಟ್. ಇದು ಬೇರೆ, ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಇದು ಬೇರೆ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಚೆನ್ನಾಗಿದೆ. ಖಂಡಿತ ಎರಡು ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಬಟ್ ರೆಡ್ ಕಲರ್ ಯಾವಾಗಲೂ ಒಂಥರ ಹಾಟ್ ಕಲರು ಹೈಲೈಟಾಗಿ ಕಾಣಿಸುತ್ತೆ. ಹಾಗಂತ ಬ್ಲ್ಯಾಕ್ ಕಲರು ಸೂಪರ್ ಆಗಿದೆ. ನನಗೆ ಎರಡೂ ಕೂಡ ಇಷ್ಟ ಆಯಿತು. ಸೊ ಇವಾಗ ನನ್ನ ಓಪೋ ಮೊಬೈಲು ಇದು ಬಂದ್ಬಿಟ್ಟು ಓಪೋ A54 ಇದು ಮೊಬೈಲು. ಇದು ಒಂದು 2 years ಬ್ಯಾಕ್ ಎಲ್ಲ ತೊಗೊಂಡಿದ್ದು ನಾನು. ಸೊ ಇದನ್ನು ಇವಾಗ ನಾನು ಈ ಒಂದು ಪೌಚ್ಗೆ ಹಾಕ್ತೀನಿ. ಎಸ್, ನೋಡೋಣ ಸೆಟ್ ಆಗುತ್ತೋ ಕರೆಕ್ಟ್ ಬರುತ್ತೋ ಅಂತ. ಇಲ್ಲಿಲ್ಲ ಕೂರ್ಸು, ನಿಧಾನ. ಫಸ್ಟ್ ಇಲ್ಲಿಂದನೇ ಕೂರಿಸ್ಕೊಳ್ಳ, ಹೊಸ್ತಲ್ಲ. ಸೊ ಹಾಗಾಗಿ ಒಂದು ಸೆಕೆಂಡ್. ಹಾಂ, ನಿಧಾನವಾಗಿ ಇದು ಮಾಡು. ಅಲ್ಲ, ಫಸ್ಟು ಮೇಲಿಂದನೇ ಕೂರಿಸ್ಕೊ ಅಂತ. ಎಸ್, ಆ ಕಾರ್ನರ್ ಕೂರಿಸ್ಕೊ. ಹಾಂ, ವಾವ್. ನೋಡಿ, ಹೊಸ ಹಳೆ ಸೆಟ್ಟಿಗೆ ಹೊಸ ಒಂದು ಫ್ಲಿಪ್ ಕವರ್ನ ಹಾಕಿದ್ದೀನಿ. ಹೊಸ ಸೆಟ್ ಮಾಡಿದ್ದೀವಿ, ಹಳೆ ಸೆಟ್ನ. ಇದು ನನ್ನ ಓಪೋ ಮೊಬೈಲ್ಗೆ. ಕಲರ್ ಮಾತ್ರ ವಾಸವಾಗಿದೆಯಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನನಗೇನು ಅಂತಂದರೆ ಈ ಥರ ನೀಟಾಗಿರಬೇಕು. ಸುಮ್ಮನೆ ಹೆಂಗೆಗೋ ಇದ್ರೆ ಇಷ್ಟ ಆಗಲ್ಲ. ನಂದಿದೆಯಲ್ವಾ ಈಗ ನೋಡಿ, ಈ ನನ್ನ ಸಿಸ್ಟರ್ ಯೂಸ್ ಮಾಡ್ತಾ ಇರೋದು. ನಾನು ಎಷ್ಟು ಹೇಳಿದ್ದೀನಿ ಈ ಥರ ಕ್ಯಾರಿ ಮಾಡಬಾರ್ದು, ನೀಟಾಗಿರ್ಬೇಕು ಅಂತ. ಎಲ್ಲಿ ಬೇಕಲ್ಲಿ ಅಮೌಂಟ್ ಇಡೋದು ಎಲ್ಲ ಕಿತ್ಕೊಂಡು ಹೋಗಿದೆ. ಇವಾಗ ಸದ್ಯ ಅವಳದು ಏನಿತ್ತು ಅಂತಂದರೆ, ಫಸ್ಟು ನಾನು ತರಿಸ್ಬೇಕು. ಇದನ್ನು ನಾನು ತರಿಸಿ ಇದು ಜೆನ್ಯೂನ್ ಪ್ರಾಡಕ್ಟ್ ಅಂತ ಕನ್ಫರ್ಮ್ ಮಾಡಿದ್ರೆ ಅವಳು ತರಿಸೋದು. ಇವಾಗ ಆರ್ಡರ್ ಮಾಡೋದು ತರಿಸ್ತಾಳೆ. ನಾನು ರೆಡ್ ಕಲರ್ ಆರ್ಡರ್ ಮಾಡೋದು. ಇವಾಗ ನಾನು ಜೆನ್ಯೂನ್ ಕಲರ್ ತರಿಸಿ ಅಂದರೆ ಜೆನ್ಯೂನ್ ಪ್ರಾಡಕ್ಟ್ ತರಿಸಿದ್ದೀನಲ್ಲ. ಇವಾಗ ನೋಡಿ, ಇವತ್ತು ಆರ್ಡರ್ ಮಾಡ್ತಾಳೆ ಅವಳು. ಸೊ ಹಾಗಾಗಿ ಅವಳೇನು ಎಕ್ಸ್ಪೆರಿಮೆಂಟ್ ಯಾರು ಮಾಡ್ತಾರೋ ಅವ್ರದ್ದು ನೋಡಿ, ಯಾಕಂದ್ರೆ ಅಮೌಂಟ್ ಹಾಳಾಗಬಾರ್ದು. ಅದಕ್ಕೆ ತರಿಸ್ತೀನಿ. ಹೆಂಗೆ ಇನ್ನೊಂದು ಧೈರ್ಯ ಏನು ಮೀಶೋದಲ್ಲಿ ಅಂತಂದ್ರೆ, ಆ ಪ್ರಾಡಕ್ಟ್ ಏನಾದರೂ ರಾಂಗ್ ಆಗಿದ್ರೆ ಅಥವಾ ಹಾಳಾಗಿದ್ರೆ, ಸೊ ಅದನ್ನ ನಾವು ಅದೇ ಹೇಳಿದ್ನಲ್ಲ, ನಮ್ಮ ಅಮೌಂಟ್ ನಮಗೆ ಬರುತ್ತೆ, ರೀಫಂಡ್ ಮಾಡ್ಕೊಬೋದು ಅಂತೇಳಿ. ಚೆನ್ನಾಗಿತ್ತಲ್ವಾ ಸೊ ಹಾಗಾಗಿ ತರಿಸಿದ್ದೀನಿ. ಎರಡೂ ಕೂಡ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನನಗೆ ಎರಡೂ ಇಷ್ಟ ಆಯಿತು. ಸೊ ನೀವು ಬೇಕು ಅಂದರೆ ಆರ್ಡರ್ ಮಾಡಿ ತರಿಸಿ. ಸೊ ಒಳ್ಳೆ ಪ್ರಾಡಕ್ಟು, ಜೆನ್ಯೂನ್ ಪ್ರಾಡಕ್ಟು. ಇದು ಮಾರ್ಕೆಟಲ್ಲಿ ನೀವೇನಾದರೂ ಹೋಗಿ ತರಿಸ್ಬೇಕು ಅಂದರೆ ನೀವು ನಂಬ್ತಿರೋ ಇಲ್ಲೋ, ಬಿಲಿಯೋ ಅವ್ರನ್ನ ಅಂತ ನಾನು ಹೇಳ್ತೀನಿ. ಮಾರ್ಕೆಟಲ್ಲಿ ಹೋಗಿ ತರಿಸಿ ಕೇಳಿದೆ ನಾನು ಹೋಗ್ಬಿಟ್ಟು. ಎಷ್ಟು ಅಂದರೆ 250 ರೂಪೀಸ್ ಹೇಳಿದರು ಇದಕ್ಕೆ. ಓಪೋ ಮೊಬೈಲ್ ಯೂಸ್ ಮಾಡಿದ್ದಕ್ಕೆ 250 ಹೇಳಿದ್ರು. ಆಕ್ಚುಲಿ ಇದನ್ನ ಕೇಳಿದ್ರೆ ಇನ್ನೂ ಬಂದೇ ಇಲ್ಲ ಮಾರ್ಕೆಟಿಗೆ ಅಂತ ಹೇಳಿದ್ರು. ನಾವು ತರಿಸಿರೋದು ಆನ್ಲೈನ್ ಅಲ್ಲಿ, ಬಟ್ ನಾವು ನಾರ್ಮಲ್ ಆಗಿ ಔಟ್ಸೈಡ್ ಶಾಪ್ಗಳಲ್ಲೆಲ್ಲ ಕೇಳಿದಾಗ ಬಂದೇ ಇಲ್ಲ ಮೇಡಮ್ ಇನ್ನು. ಹೌದು, ಬಂದಿಲ್ಲ ಹೇಳಿದ್ರು. ಪ್ರೈಸು ಅಷ್ಟೇ. ಇದು ಕೂಡ ನಾನು 150 ರೂಪೀಸ್ ಕೊಟ್ಟಿದ್ದೀನಿ ಅಷ್ಟೇನಾ? 160, ಇದು 150. ಸೊ ನನಗೆ ಸಿಕ್ತು.
ಆರಾಮಾಗಿ ಅರೌಂಡ್ ಒಂದು 300ಗೆ ನನಗೆ 2 ಪೌಚ್ ಸಿಕ್ಕಿದೆ. ಸೊ ನನಗೆ ಈ ಪ್ರಾಡಕ್ಟ್ ನನಗೆ ಇಷ್ಟ ಆಗಿದೆ. ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮೀಶೋದಲ್ಲಿ ತೊಗೊಳ್ಳಿ. ಆ ಪ್ರಾಡಕ್ಟ್ ಬಗ್ಗೆ ನಿಜವಾಗ್ಲೂ ಜೆನ್ಯೂನ್ನಾಗಿ ಹೇಳ್ತೀನಿ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವಾಗ ನಾನು ಈ ಪ್ರಾಡಕ್ಟ್ನ ಆರಾಮಾಗಿ ಯೂಸ್ ಮಾಡ್ತೀನಿ. ಎವ್ರಿಡೇ ಮೊಬೈಲ್ ಅಂತೂ ಯೂಸ್ ಮಾಡಲೇಬೇಕು. ಸೊ ಇದು ಕೂಡ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.